ಇನ್ನು ಬೆಂಗಳೂರಿನಲ್ಲಿ ಉದ್ಯಮಿಯನ್ನ ಅಡ್ಡಗಟ್ಟಿ ದರೋಡೆ ಮಾಡಿದ್ದಂತಹ ಗ್ಯಾಂಗ್ ಅನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಉದ್ಯಮಿಯ ಕಾರು ಚಾಲಕ ಚೇತನ್ನಿಂದಲೇ ಈ ದರೋಡೆಗೆ ಸ್ಕೆಚ್ ಹಾಕಲಾಗಿತ್ತು ಅನ್ನೋದು ಕೂಡ ಪೊಲೀಸರಿಗೆ ತನಿಖೆಯಿಂದ ಗೊತ್ತಾಗಿದೆ. ಉದ್ಯಮಿಯನ್ನ ಅಡ್ಡ ಹಾಕಿ ಆತನ ಬಳಿ ಇದ್ದಂತಹ ದುಡ್ಡನ್ನ ಕದ್ದು ಎಸ್ಕೇಪ್ ಆಗಿತ್ತು, ದರೋಡೆ ಮಾಡಿದ್ದು, ಎಲ್ಲವನ್ನೂ ಕಿತ್ಕೊಂಡು ಹೋಗಿತ್ತು. ಯಾರು ಅಂತ ಹುಡುಕಿದ ಪೊಲೀಸರಿಗೆ ಸಿಕ್ಕಿದ್ದು ಉತ್ತರ ಆಗಿ ಉದ್ಯಮಿಯ ಕಾರು ಚಾಲಕ ಚೇತನ್ ಜೊತೆಗೆ ಇನ್ನೊಂದು 5 ಜನ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದು ರಾಬರಿ ಆಗಿದ್ದು ಮಾದನಾಯಕನಹಳ್ಳಿ ಕುದುರುಗೆರೆಯ ಬಳಿ ಆಗಿತ್ತು. 1 ಕೋಟಿ ಹಣ ರಾಬರಿ ಮಾಡಿತ್ತು 5 ಜನ ಆರೋಪಿಗಳ ತಂಡ. ರೌಡಿಗಳಿಗೆ ಮಾಹಿತಿ ಕೊಟ್ಟಿದ್ದು ಯಾರು? ಇದೇ ಕಾರು ಚಾಲಕ ಚೇತನ್. ಕಾರನ್ನು ಅಡ್ಡಗಟ್ಟಿ ಹಣ ದರೋಡೆ ಮಾಡಿ ಎಸ್ಕೇಪ್ ಆಗಿತ್ತು. ಪೊಲೀಸರ ತನಿಖೆ ವೇಳೆ ಕಾರು ಚಾಲಕನ ಸಂಚು ಬಯಲಾಗಿದೆ. ಸದ್ಯ ಆರೋಪಿಗಳಿಂದ 85 ಲಕ್ಷ ಹಣವನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಇವರುಗಳೇ ಆರೋಪಿಗಳು. 5 ಆರೋಪಿಗಳ ಫೋಟೋ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಕೆಳಗಡೆ ಬಾಟಮಲ್ಲಿ ಫೋಟೋ ನೋಡ್ತಾ ಇದ್ದೀರಿ ನೋಡಿ, ವೈಟ್ ಕಲರ್ ಟೀ ಶರ್ಟ್. ಈತ ಚೇತನ್ ಅಂತ, ದರೋಡೆಗೆ ಒಳಗಾದ ಉದ್ಯಮಿಯ ಕಾರು ಚಾಲಕ. ಕಾರು ಚಾಲಕನಿಗೆ ಎಲ್ಲ ಗೊತ್ತಿರುತ್ತೆ, ಯಾವ ಟೈಮಲ್ಲಿ ದುಡ್ಡು ಎತ್ಕೊಂಡು ಹೋಗ್ತಾರೆ, ಯಾವ ಥರ ಸೂಟ್ ಕೇಸ್ ಇರುತ್ತೆ ದುಡ್ಡು ಎತ್ಕೊಂಡು ಹೋಗೋದು, ಎಷ್ಟೊತ್ತಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲವೂ ಕೂಡ ಈ ಚೇತನ್ಗೆ ಗೊತ್ತಿದೆ. ಆಬ್ವಿಯಸ್ಲಿ ಉದ್ಯಮಿಯ ಕಾರು ಡ್ರೈವರ್ ಆತ. ಅದಾದ ಮೇಲೆ ರೌಡಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ, ಯಾರು? ಇದೇ ಚೇತನ್ನು, ಹಿಂಗೆ ಹೊರಟಿದ್ದಾರೆ, ಈ ರೋಡಲ್ಲಿ ನೀನು ಅಡ್ಡ ಹಾಕಬೇಕು ಅಂತ. ಸೊ ಪ್ಲಾನ್ ಪ್ರಕಾರನೇ ಆ ಉಳಿಕೆ 4 ಜನ ಇದ್ದಾರೆ. ಬಸವ್ ಅಂತ ಒಬ್ಬ, ವಿನಯ, ಸೋಮ ಮತ್ತು ಸೂರ್ಯ. ಈ 4 ಜನರು ಮಾದನಾಯಕನಹಳ್ಳಿ ಕುದುರೆಗೆರೆಗೆ ಹತ್ರ ಅಡ್ಡ ಹಾಕಿ 1 ಕೋಟಿ ರೂಪಾಯಿಯನ್ನ ರಾಬರಿ ಮಾಡಿರ್ತಾರೆ. ಈಗ ಅಷ್ಟು ಜನನ್ನು ಅರೆಸ್ಟ್ ಮಾಡಿ 85 ಲಕ್ಷ ಹಣವನ್ನ ರಿಕವರ್ ಮಾಡಿದ್ದಾರೆ. ಈ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. 4 ಜನ ಸಿಕ್ಕಿದ್ದಾರೆ. RMC ಯಾರ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 1 kg 33 grams ಹೈಡ್ರೋ ಗಾಂಜಾ 72 lakhs ವರ್ತ್. ಒಬ್ಬ ಔಟ್ಸೈಡ್ ಸ್ಟೇಟ್ ಅವರು, 2 ಲೋಕಲ್ಸ್. ಸುಬ್ರಹ್ಮಣ್ಯ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಾಂಜಾ, ಹೈಡ್ರೋ ಗಾಂಜಾ, MDMA ಎಲ್ಲ ಸೇರಿ ಆಲ್ಮೋಸ್ಟ್ 69 lakhs ಬೇರೆ ರಾಜ್ಯದ ಒಬ್ಬ ಆರೋಪಿಯನ್ನು ಅವ್ರಿಗೆ ಹಿಡಿದಿದ್ದೀವಿ. ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 36 kg ಗಾಂಜಾ, ಅದೂ 36 ಲಕ್ಷ. ಒಬ್ಬ ಜನ ಇಲ್ಲಿ ಅವರು ಲೋಕಲ್ ಬೆಂಗಳೂರವರು. ರಾಜಾಜಿನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೋಟ್ಪಾಡ್ ಸಂಬಂಧಪಟ್ಟ ಕೇಸಸ್ ಆಗಿದೆ, ಟೊಬ್ಯಾಕೊ ಪ್ರೊಡಕ್ಟ್ಸ್ ಆಫ್ ವೇರಿಯಸ್ ಟೈಪ್, ಅದು 15 ಲಕ್ಷದ ಅಂದಾಜು ಸೀಸರ್ ಆಗಿದೆ. ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 20 kg ಗಾಂಜಾ, ಅದೂ 20 ಲಕ್ಷ. 2 ಆರೋಪಿಯವರು ಹೊರಗೆ ರಾಜು ಅವರು. ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನಲ್ಲಿ 22 kg ಗಾಂಜಾ, ಅದೂ 22 ಲಕ್ಷ. 2 ಲೋಕಲ್ಸ್ ಅವರು. ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಸಿಗರೇಟ್, ಹುಕ್ಕಾ ಮತ್ತು ಇನ್ನಿತರ ಪ್ಯಾಕೆಟ್ಸ್, ಫಾರಿನ್ ಸಿಗರೇಟ್ ಪ್ಯಾಕೆಟ್ಸ್ ಅಂದಾಜು 8 ಲಕ್ಷ, ಅದು 2 ಔಟ್ಸೈಡ್ ಸ್ಟೇಟ್ ಅವರು ಆರೋಪಿಯವರು. ಇಂದಿರಾನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ 3 ಲಕ್ಷ ಅಂದಾಜು ಗಾಂಜಾ ಸೀಸ್ ಆಗಿದೆ. ಒಟ್ಟಾಗಿ ಟೋಟಲ್ ಸರಾಸರಿ 25 ಕೋಟಿ 23 ಲಕ್ಷ ಅಂದಾಜು ಟೋಟಲ್ ಪ್ರಾಡಕ್ಟ್ಸ್ ಇದೆ. ಯಾವ ಸೀಸನ್ ಬೇರೆ ಬೇರೆ ಟೈಪ್ಸ್. ಇದರಲ್ಲಿ ಟೋಟಲ್ 17 ಜನ ಆರೋಪಿ, 3 ಜನ ಫಾರಿನರ್ಸ್ ಮತ್ತು 6 ಜನ ಬೆಂಗಳೂರವರು ಮತ್ತು 8 ಜನ ಔಟ್ಸೈಡ್ ಸ್ಟೇಟ್ ಅವರು. ಟೋಟಲ್ 17 ಜನ ಆರೋಪಿ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ಇದರಲ್ಲಿ ವಿಶೇಷವಾಗಿ CCB ಅವರು ಒಂದು ದೊಡ್ಡ ಪ್ರಮಾಣದಲ್ಲಿ 23 ಕೋಟಿದು MDMA ಮತ್ತು ಗಾಂಜಾ, ಹೈಡ್ರೋ ಗಾಂಜಾ ಸೀಸ್ ಮಾಡಿದ್ದಾರೆ. ಇದರಲ್ಲಿ ಇತ್ತೀಚೆಗೆ ನಾವು MDMA ತುಂಬ ಸೀಸರ್ ಮಾಡಿದ್ದಕ್ಕೆ ಯಾವುದು ನಮಗೆ ಅಷ್ಟು ಮಾಹಿತಿ ಇರಲಿಲ್ಲ. ಬಟ್ ಯಾವುದೋ ಒಂದು ಮಾಹಿತಿ ಆಧಾರದ ಮೇಲೆ ತುಂಬ ಒಳ್ಳೆಯ ಕೆಲಸ ಮಾಡಿ ನಮ್ಮ CCB TM ಅವರು ದೊಡ್ಡ ಪ್ರಮಾಣದಲ್ಲಿ ಸೀಸರ್ ಮಾಡಿದ್ದಾರೆ. ನೋಡಿ, ಈ ಪ್ರಕರಣದಲ್ಲಿ 5 ಜನನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಕಿಂಗ್ ಪಿನ್ ಬಂದು ಗಮನಿಸ್ತಾ ಇದ್ರಿ ಚೇತನ್ ಅಂತೇಳಿ. ಈ ಚೇತನ್ ಆ ಉದ್ಯಮಿಯ ಕಾರ್ ಡ್ರೈವರ್ ಆಗಿರ್ತಾನೆ. ಹಾಗಾಗಿ ಉದ್ಯಮಿ ಎಲ್ಲೆಲ್ಲಿ ಹೋಗ್ತಾನೆ, ಯಾವ ಟೈಮಲ್ಲಿ ವ್ಯವಹಾರವನ್ನು ನಡೆಸ್ತಾರೆ, ದುಡ್ಡು ಯಾವ ಬ್ಯಾಗಲ್ಲಿ ಇರುತ್ತೆ ಎಲ್ಲ ಗೊತ್ತಿರುತ್ತೆ. ನೋಡಿ, ರಿಕವರಿ ಆದ ಹಣದ ಫೋಟೋ. ಮಾದನಾಯಕನಹಳ್ಳಿ ಪೊಲೀಸರು ಅಷ್ಟು ಜನನ್ನು ಒಳಗಡೆ ಹಾಕಿ 85 ಲಕ್ಷ ಹಣವನ್ನು 1 ಕೋಟಿ ರಾಬರಿ ಮಾಡಿದ್ರು. ಅದರಲ್ಲಿ 25 ಲಕ್ಷ ಏನೋ ಖರ್ಚು ಮಾಡ್ಕೊಂಡಿದ್ದಾರೆ, ಅಥವಾ ಏನೇನೋ ಬೇರೆ ಭಾಗ ಖರ್ಚು ಮಾಡಿರಬಹುದು, ಗೊತ್ತಿಲ್ಲ. ಅದರ ತನಿಖೆ ಆಗ್ತಾ ಇದೆ. ಬಟ್ ಈಗ ಹಾರ್ಡ್ ಕ್ಯಾಶ್ 85 ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ.
ಜೊತೆಗೆ ಇವರ ಜೊತೆಗೆ ಇನ್ಯಾರಾದರೂ ಕೈ ಜೋಡಿಸಿದ್ರಾ ಅದನ್ನು ಕೂಡ ತಿಳ್ಕೊಳ್ತಾರೆ. ಅಥವಾ ಕಾರ್ ಡ್ರೈವರ್ ತನಗೆ ಹಣದ ಮೇಲಿನ ಆಸೆಯಿಂದಾಗಿ ಥರ ಮಾಡಿದ್ನ, ಅಥವಾ ಉದ್ಯಮಿಯ ಕಡೆಯವರು ಏನಾದರೂ ಹೇಳಿ ಮಾಡಿಸಿದ್ರಾ, ಆ ಥರನೂ ಆ ಆ್ಯಂಗಲ್ನಲ್ಲೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ.